ಸೊ ನೋಡಿ, ನೆಕ್ಸ್ಟ್ ಹೈಟ್ ಅಂಡ್ ಡಿಸ್ಟೆನ್ಸ್ ಮೇಲೆ ಕ್ವಶನ್. A rope from a peg on a level ground is tied tightly on the top of the cone shaped tent. ಅಂದ್ರೆ ಪೆಗ್ ಅಂದ್ರೆ ಇಲ್ಲಿ ಒಂದು ಆಣಿ ತರ, ಅಂದ್ರೆ ಒಂದು ಮಳೆ ಅನ್ಕೊಳ್ಳಿ. ಇಲ್ಲಿಂದ ಇದೊಂದು ಟೆಂಟ್, ಇದು ಟೆಂಟ್ ಇದು, ಸರಿನಾ? ಈ ಟೆಂಟ್ ಟಾಪ್ ಅಲ್ಲಿ ಏನ್ ಮಾಡಿದ್ದಾರೆ, ಈ ರೋಪ್ ಏನಿದೆ ಇದೇ ನಿಮ್ಮ ರೋಪ್ ಇದು. ಸೊ ಈ ರೋಪ್ನ ಟೈಟ್ ಆಗಿ ಟೈ ಮಾಡಿದ್ದಾರೆ ಇಲ್ಲಿ ಡಿ ಹತ್ರ, ವಿತ್ ಅನ್ ಆಂಗಲ್ ಆಫ್ ಎಲಿವೇಶನ್. ಅಂದ್ರೆ ಅದು ಆಂಗಲ್ ಫಾರ್ಮ್ ಆಗ್ತಾ ಇದೆ ವಿತ್ ದಿ ಗ್ರೌಂಡ್ ಲೆವೆಲ್ ಮತ್ತೆ ಈ ಲೈನ್ ಏನಿದೆಯೋ ಎ ಡಿ, ಅದೆರಡು ಸೇರ್ಕೊಂಡು ಆಂಗಲ್ ಫಾರ್ಮ್ ಮಾಡ್ತಾರೆ 30 ಡಿಗ್ರಿ. ದ ವಾಲ್ ಆಫ್ ದಿ ಟೆಂಟ್ ಈಸ್ ಇನ್ಕ್ಲೈನ್ಡ್ ಅಟ್ ಆನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ದ ಸೇಮ್ ಗ್ರೌಂಡ್ ಆಸ್ ಶೋನ್ ಇನ್ ದ ಫಿಗರ್. ಅಂದ್ರೆ ವಾಲ್ ಆಫ್ ದ ಟೆಂಟ್, ಅಂದ್ರೆ ಟೆಂಟ್ ಏನಿದೆ ಇದೇ ನಿಮ್ಮ ಟೆಂಟ್ ಅಲ್ವಾ ಟೋಟಲ್. ಈ ಟೆಂಟ್ ಇದು ಒನ್ ಸೈಡ್ ವಾಲ್ ಇದು, ಮತ್ತೆ ಇದು ಅನದರ್ ಸೈಡ್ ಇದು. ಸೊ ಇದು ಒನ್ ಸೈಡ್ ಏನಾಗ್ತಾ ಇದೆ, ಇದು ನಿಮಗೆ 60 ಡಿಗ್ರಿ ಮಾಡ್ತಾ ಇದೆ ವಿತ್ ದ ಗ್ರೌಂಡ್, ಇಲ್ಲಿ ಕೊಟ್ಟಿದ್ದಾರೆ ಫಿಗರ್ ಅಲ್ಲಿ. ಇಫ್ ಎ ಸಿ ಇಸ್ 8, ಅಂದ್ರೆ ಎ ಇಂದ ಸಿ 8 ಇದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಸಿ ಇಸ್ 8 ಅಂದ್ರೆ ಫಸ್ಟ್ ಸಬ್ ಕ್ವಶನ್, ಫೈಂಡ್ ದಿ ಹೈಟ್ ಆಫ್ ಟೆಂಟ್. ಹೈಟ್ ಆಫ್ ಟೆಂಟ್ ಕಂಡುಹಿಡಿಯಬೇಕು, ದಟ್ ಈಸ್ ಎ ಬಿ, ಅಂದ್ರೆ ಲೆಂತ್ ಎ ಬಿ ಕಂಡುಹಿಡಿಯಬೇಕು. ಸೊ ಇಲ್ಲಿ ನೀವು ಈ ಟ್ರಯಾಂಗಲ್ ಮಾತ್ರ ಅಬ್ಸರ್ವ್ ಮಾಡಿ. ಈ ಟ್ರಯಾಂಗಲ್ ಅಲ್ಲಿ ಯಾವ್ದಂದ್ರೆ ಇಷ್ಟು ಮಾತ್ರ ಅಬ್ಸರ್ವ್ ಮಾಡಿ. ಈ ಸ್ಮಾಲರ್ ಟ್ರಯಾಂಗಲ್ ತಗೊಳ್ಳಿ, ಇಷ್ಟು ತಗೊಂಡ್ರೆ ಸಾಕು. ನೀವು ನೋಡಬೇಕು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಮಾಡಿದ್ರೆ ಸಾಕು ಅಂತ. ಸೊ ಇಲ್ಲಿ ನಾವೇನಂತ ಹೇಳ್ಬೋದು, ಇನ್ ಟ್ರಯಾಂಗಲ್ ಎ ಬಿ ಸಿ ನಾವು ನಮಗೆ ಹೈಪಾಟಿನಸ್ ಗೊತ್ತು ಅಂಡ್ ಬೇಕಾಗಿರೋದು ಆಪೋಸಿಟ್ ಅಲ್ವಾ. ಸೊ ನಾವೇನಂತ ಹೇಳ್ಬೋದು, ಸೈನ್ ಟೀಟಾ ಅಪ್ಲೈ ಮಾಡೋಣ. ಸೊ ಸೈನ್ 60 ಈಸ್ ಈಕ್ವಲ್ ಟು ಆಪೋಸಿಟ್ ಅಂದ್ರೆ ಎ ಬಿ ಅಪಾನ್ ಆಪೋಸಿಟ್ ಬೈ ಹೈಪಾಟಿನಸ್ ಅಂದ್ರೆ 8 ಇದೆ. ಸೈನ್ 30 ಹಾಫ್ ಅಂದ್ರೆ ಸೈನ್ 60 √3/2, ದಟ್ ಈಸ್ ಎ ಬಿ ಬೈ 8. ಸೊ ಇಲ್ಲಿಂದ 2 1s 2 4s 8 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎ ಬಿ ಈಕ್ವಲ್ ಟು 4√3 ಅಂಡ್ ಇದನ್ನ ಸೆಂಟಿಮೀಟರ್ ಇಟ್ಬಿಡಿ, ಯೂನಿಟ್. ದಟ್ಸ್ ಆಲ್, ಆಯ್ತಾ? ನೆಕ್ಸ್ಟ್ ಬೇಸ್ ರೇಡಿಯಸ್ ಆಫ್ ಟೆಂಟ್ ಅಂದ್ರೆ ಬಿ ಸಿ ಕೇಳ್ತಾ ಇದ್ದಾರೆ ನಿಮಗೆ. ಯು ನೀಡ್ ಟು ಕ್ಯಾಲ್ಕುಲೇಟ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ಬೋದು, ನಿಮ್ಗೆ ಇವಾಗ ಎ ಬಿ ಗೊತ್ತಾಗಿದೆ. ಸೊ ನೀವು ಟ್ಯಾನ್ ಅಪ್ಲೈ ಮಾಡ್ಬೋದು. ಟ್ಯಾನ್ ಅಪ್ಲೈ ಮಾಡಿದ್ರೆ ಸಾಕು. ಸೊ ಇಲ್ಲಿ ಟ್ಯಾನ್ 60 ಅಥವಾ ಪೈಥಾಗರಸ್ ಯೂಸ್ ಮಾಡ್ಬೋದು. ಟ್ಯಾನ್ 60 ಈಸ್ ಈಕ್ವಲ್ ಟು ಆಪೋಸಿಟ್, ಸರಿನಾ? ಆಪೋಸಿಟ್ ಅಂದ್ರೆ 4√3 ಎ ಬಿ ವ್ಯಾಲ್ಯೂ, ಆಪೋಸಿಟ್ ಬೈ ಅಡ್ಜಸೆಂಟ್ ಏನು ಬಿ ಸಿ, ಸೇಮ್ ಟ್ರಯಾಂಗಲ್ ಅಲ್ಲಿ. ಸೊ ಟ್ಯಾನ್ 60 ಬಂದು √3. ಸೊ √3 ಈಕ್ವಲ್ ಟು 4√3 ಬೈ ಬಿ ಸಿ. ಸೊ √3 ಡಿವೈಡ್ ಆಗ್ಬಿಡುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಈಕ್ವಲ್ ಟು 4. ಸೊ ಬಿ ಸಿ ಈಕ್ವಲ್ ಟು 4 ಸೆಂಟಿಮೀಟರ್. ಬಿ ಸಿ 4 ಗೊತ್ತಾಯ್ತು. ನೆಕ್ಸ್ಟ್ ಸಬ್ ಕ್ವಶನ್ ಸಿ, ಲೆಂತ್ ಆಫ್ ರೋಪ್. ಆ ರೋಪ್ ಏನಿದೆ ಅದರ ಲೆಂತ್ ಅಂದ್ರೆ ಎ ಡಿ ಲೆಂತ್ ಕಂಡುಹಿಡಿಬೇಕು. ಎ ಡಿ ಲೆಂತ್ ಹೆಂಗ್ ಕಂಡುಹಿಡಿಬೋದು ಅಂದ್ರೆ, ನೀವು ಸಿಂಪಲ್ ಆಗಿ ಹೇಳ್ಬೋದು. ಇಲ್ಲಿ ಯಾವ ಟ್ರಯಾಂಗಲ್ ಅಂದ್ರೆ ಇನ್ ಲಾರ್ಜರ್ ಟ್ರಯಾಂಗಲ್ ತಗೊಳ್ಳಿ. ಇನ್ ಟ್ರಯಾಂಗಲ್ ಎ ಬಿ ಡಿ ನಿಮಗೆ ಹೈಪಾಟಿನಸ್ ಬೇಕು ಅಂಡ್ ಇಲ್ಲಿ ನಿಮಗೆ ಆಪೋಸಿಟ್ ಗೊತ್ತಿದೆ, ಅಂದ್ರೆ ನೀವು ಇಲ್ಲೂ ಕೂಡ ಸೈನ್ ಅಪ್ಲೈ ಮಾಡಿ. ಸೈನ್ 30 ಈಸ್ ಈಕ್ವಲ್ ಟು ಆಪೋಸಿಟ್ ಅಂದ್ರೆ ಎ ಬಿ 4√3 ಬೈ ಹೈಪಾಟಿನಸ್ ಯಾವುದು ಎ ಡಿ. ಸೊ ಸೈನ್ 30 ವ್ಯಾಲ್ಯೂ 1/2 ಈಸ್ ಈಕ್ವಲ್ ಟು 4√3 ಬೈ ಎ ಡಿ. ಅಂಡ್ ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಎ ಡಿ ವಿಲ್ ಬಿ ಈಕ್ವಲ್ ಟು, ದಿಸ್ ಇಂಪ್ಲೈಸ್ ಎ ಡಿ ವಿಲ್ ಬಿ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8√3 ಅಂದ್ರೆ 4 2s 8√3. ಎ ಡಿ ಗೊತ್ತಾಯ್ತಾ? ನೆಕ್ಸ್ಟ್ ಸಬ್ ಕ್ವಶನ್ ಡಿ, ಡಿಸ್ಟೆನ್ಸ್ ಆಫ್ ಪೆಗ್ ಫ್ರಮ್ ದಿ ವಾಲ್ ಆಫ್ ಟೆಂಟ್. ಡಿಸ್ಟೆನ್ಸ್ ಆಫ್ ದ ಪೆಗ್ ಅಂದ್ರೆ ಪೆಗ್ ಇಲ್ಲಿಂದ ವಾಲ್ ಆಫ್ ಟೆಂಟ್ ಅಂದ್ರೆ ಇಲ್ಲಿವರೆಗೂ, ಅಂದ್ರೆ ಡಿ ಸಿ ಲೆಂತ್ ಅವರೇ ಫಿಗರ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಡಿ ಸಿ ಡಿಸ್ಟೆನ್ಸ್ ಡಿ ಟು ಸಿ ಬೇಕಷ್ಟೇ. ಡಿ ಟು ಸಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಿಮಗೆ ಫಸ್ಟ್ ಕಂಪ್ಲೀಟ್ ಬಿ ಡಿ ಕಂಡು ಹಿಡ್ಕೊಂಬಿಡಿ. ಬಿ ಡಿ ಹೆಂಗ್ ಕಂಡು ಹಿಡಿತೀರಾ? ನಿಮಗೆ ಬಿ ಡಿ ಹೆಂಗ್ ಗೊತ್ತಾಗುತ್ತಂದ್ರೆ, ಅಂದ್ರೆ ಇನ್ ಟ್ರಯಾಂಗಲ್ ಎ ಬಿ ಡಿ, ಅದೇ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಅಪ್ಲೈ ಮಾಡ್ಬಿಡಿ. ಟ್ಯಾನ್ 30 ಈಸ್ ಈಕ್ವಲ್ ಟು ಆಪೋಸಿಟ್ ಅಂದ್ರೆ 4√3 ದಿಸ್ ಆಪೋಸಿಟ್ ಬೈ ಟೋಟಲ್ ಅಡ್ಜಸೆಂಟ್ ಬಿ ಡಿ.
ಸೊ ಟ್ಯಾನ್ 30 ಅಂದರೆ 1/√3 ಈಸ್ ಈಕ್ವಲ್ ಟು 4√3 ಬೈ ಬಿ ಡಿ. ಸೊ ಹಿಯರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬಿ ಡಿ ಈಕ್ವಲ್ ಟು 4 ಇಂಟು 3 ಬರುತ್ತೆ. ಸೊ ಬಿ ಡಿ ಈಸ್ ಈಕ್ವಲ್ ಟು 4√3 ಇಂಟು √3 ಆಗುತ್ತೆ. ಸೊ ದಿಸ್ ವಿಲ್ ಬಿ 4 ಇಂಟು 3 ಆಗುತ್ತೆ. 4 3 is 12 ಅಂದರೆ ಬಿ ಡಿ 12 ಬಂತು. ದೇರ್ ಫೋರ್ ಡಿ ಸಿ ಏನಂತ ಹೇಳ್ಬೋದು ಅಂದರೆ ಸಿ ಟು ಡಿ ಟೋಟಲ್ ಬಿ ಡಿಯಲ್ಲಿ ಬಿ ಸಿ ಮೈನಸ್ ಮಾಡಬೇಕು. ಬಿ ಡಿ ಮೈನಸ್ ಬಿ ಸಿ. ಸೊ ಬಿ ಡಿ ಮೈನಸ್ ಬಿ ಸಿ ಅಂದರೆ ಬಿ ಡಿ ನಿಮಗೆ 12 ಸಿಕ್ಕಿದೆ, ಬಿ ಸಿ ಎಷ್ಟು, ಬಿ ಸಿ 4. ಸೊ ಅಂದರೆ ಇಲ್ಲಿ 12 ಮೈನಸ್ 4 ಅಂದರೆ 8 ಸೆಂಟಿಮೀಟರ್.